ಎಲ್ಲ ಬಾಂಧವ್ರಿಗೂ ನಮಸ್ಕಾರ. ಈಗ ನೋಡಿ ಮಸಾಲ ಸಜ್ಜಿ ರೊಟ್ಟಿ ಮಾಡಲಿಕ್ಕೆ ಸಜ್ಜಿ ರೊಟ್ಟಿ ಕಟ್ಟಿ ಮಾಡಿಟ್ಟಿದ್ದ ರೊಟ್ಟಿ ಇರ್ತಾವಲ್ಲ, ಸಜ್ಜಿ ರೊಟ್ಟಿ, ಆ ರೊಟ್ಟಿಯನ್ನು ಮತ್ತೊಂದು ಸರಿ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಹಂಗೆ ಮಾಡೋದ್ರಿಂದ ಮತ್ತು ಬಿರುಸು ಆಗ್ತೈತಲ್ಲ, ಒಳ್ಳೆ ಕುಸಿ ಆಗ್ತೈತಿ. ಅದ್ರ ಸಲುವಾಗಿ ಅದಕ್ಕೊಂದು ನೀವು ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ಅದಕ್ಕೆ ಸರಿಯಾಗಿ ಹಚ್ಕೊಡ್ರಿ ಸುತ್ತ ಎಲ್ಲ. ಇದು ನೀವು ಮಸಾಲ ಪಾಪಡ್ ಮಾಡ್ತಿರಲ್ಲ ಅದು ಟೇಸ್ಟಾಗನ, ಬಟ್ ಇದಿನ್ನೂ ಡಿಫ್ರೆಂಟಾಗಿ ರುಚಿ ಇರ್ತೈತಿ. ಸೊ ಅದನ್ನೆಲ್ಲ ಎಲ್ಲ ಕಡೆ ನೀವು ಹಚ್ಕೊಡ್ರಿ ಟೊಮೆಟೊ ಸಾಸ್ ಅಥವಾ ಇದು ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು. ಆಮೇಲೆ ಅದಕ್ಕೆ ನಿಮ್ಗೆ ಬೇಕಾಗಿರೋದು ಅಂತಂದ್ರೆ ಈರುಳ್ಳಿ, ಸೌತೆಕಾಯಿ, ಟೊಮಾಟೊ, ಆಮೇಲೆ ನೀವೇನು ತರಕಾರಿ ಮಾಡಿರ್ತಾರಲ್ಲ, ಕಾಳು ಪಲ್ಯ ಇರಲಿ, ಯಾವುದೋ ನಿಮ್ಮದು ಪಲ್ಯ ಮಾಡಿರ್ತಾರೆ ಮನೆಯಾಗ, ಆ ಪಲ್ಯನ ಅದ್ರ ಮೇಲೆ ಹಾಕ್ಕೊಡ್ರಿ. ಕಾಳು ಪಲ್ಯ ಇದ್ದರೆ ಇನ್ನೂ ರುಚಿಯಾಗಿರ್ತೈತಿ, ಬಟಾಟೆ ಪಲ್ಯ ಇದ್ದರೂ ರುಚಿಯಾಗಿರ್ತೈತಿ. ಸೊ ತೋರ್ಸಕ್ಕಂತ ನಾಗಿದ್ದು ಪಲ್ಯನ ಹಾಕಾಕ್ತೀನಿ. ಸೊ ಅದನ್ನು ಎಲ್ಲ ಕಡೆ ಸರಿಯಾಗಿ ಹಾಕ್ಕೊಡ್ರಿ. ಆಮೇಲೆ ಅವೇನು ಹೆಂಚಿಟ್ಕೊಂಡಿದ್ದೀರಲ್ಲ, ಸೌತೆಕಾಯಿ, ಟೊಮಾಟೊ ಮತ್ತು ಈರುಳ್ಳಿ, ಅವನ್ನೆಲ್ಲ ಅದ್ರ ಮೇಲೆ ನೀವು ಮಸಾಲ ಪಾಪಡ್ಗೆ ಹಾಕ್ಕೋತೀವಲ್ಲ ಅದೇ ಥರ ಎಲ್ಲನೂ ಒಂದ್ರ ಮೇಲೆ ಒಂದು ಹಾಕ್ಕೊಡ್ರಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಡ್ರಿ, ಬೇಕಂದರೆ ಚಾಟ್ ಮಸಾಲ ಹಾಕ್ಕೊಡ್ರಿ. ಸೊ ಎಲ್ಲನೂ ಹಾಕ್ಕೊಂಡು ನಾವು ಸೇಮ್ ನಾವು ಮಸಾಲ ಪಾಪಡ ಮಾಡ್ತೀವಿ ಅದೇ ಥರ ಮಾಡ್ಕೊಂಡು ಒಂದು ಸರಿ ತಿಂದು ನೋಡಿರಿ, ರುಚಿಯಾಗಿರ್ತೈತಿ. ಶೇಂಗಾ ಪುಡಿ ಇದ್ರೆ ಶೇಂಗಾ ಪುಡಿ ಹಾಕ್ರಿ, ಪುಟಾಣಿ ಪುಡಿ ಇದ್ರೆ ಪುಟಾಣಿ ಪುಡಿ ಹಾಕ್ರಿ, ಚಟ್ನಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಮನ್ಯಾಗ ಅದನ್ನು ಹಾಕ್ಬೋದು, ರುಚಿಯಾಗಿರ್ತೈತಿ. ಚಾಟ್ ಮಸಾಲ ಹಾಕಿರಿ, ಸ್ವಲ್ಪ ಆಮ್ಚೂರು ಪೌಡ್ರ್ ಇದ್ದರೆ ಹಾಕ್ಕೊಡ್ರಿ, ಹುಳಿ ಬೇಕು ಅಂದರೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಬೋದು. ಈ ಥರ ಮಾಡೋದ್ರಿಂದ ಬಹಳ ರುಚಿಯಾಗಿರ್ತೈತಿ. ಒಂದು ಸರಿ ಮಾಡಿ ತಿಂದು ನೋಡಿರಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.